ಅನಂತಕುಮಾರ್ ಹೆಗಡೆ ಹುಚ್ಚ ಅಂತ ಬಿಜೆಪಿಯವರೇ ಅಂದುಕೊಂಡಿದ್ದಾರೆ. ಈಗ ಅದು ಸಾಬೀತಾಗಿದೆ ಅಂತ ಹೇಳಿ ಸಚಿವ ಶಿವರಾಜ್ ತಂಗಡಗಿ ಮಾತಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರೇ ಹೇಳಿಬಿಟ್ಟಿದ್ದಾರೆ, ಹೆಗಡೆ ಮಾತಿಗೆ ನಾವು ಬೆಲೆ ಕೊಡಲ್ಲ ಅಂತ. ಅನಂತಕುಮಾರ್ ಹೇಳಿಕೆಗೂ ಪಕ್ಷಕ್ಕೂ ಸಂಬಂಧವೇ ಇಲ್ಲ ಅಂತ ಅವರು ಹೇಳಿದ್ದಾರೆ. ಆತ ಬಿಜೆಪಿ ಒಳಗಿರುವ ಹುಚ್ಚ, ಆತನನ್ನು ಹುಚ್ಚಾಸ್ಪತ್ರೆಗೆ ಸೇರಿಸಬೇಕು. ಬಿಜೆಪಿ ರಾಜ್ಯಾಧ್ಯಕ್ಷರು ಅವರಿಗೆ ಟ್ರೀಟ್ಮೆಂಟನ್ನು ಕೊಡಿಸಬೇಕಾಗತ್ತೆ, ಇಲ್ಲವಾದರೆ ನಾವೇ ಕೊಡಿಸ್ತೀವಿ. ಬೆಂಗಳೂರಲ್ಲಿ ಅನಂತಕುಮಾರ್ ಹೆಗಡೆ ವಿರುದ್ಧವಾಗಿ ಶಿವರಾಜ ತಂಗಡಗಿ ವಾಗ್ದಾಳಿ ಮಾಡಿದ್ದಾರೆ. ಏನೋ ಅವಾಚ್ಯ ಶಬ್ದಗಳಿಂದ ಮಾತಾಡಿದ್ರು, ನಾನು ಹೇಳಿದೆ. ಆದ್ರೆ ನನಗೆ ಈಗ ಪ್ರೂವ್ ಆಯ್ತು, ಬಿಜೆಪಿ ಅವರು ಅವನ್ನ ಹುಚ್ಚ ಅಂತ ತಿಳ್ಕೊಂಡಿದ್ದಾರೆ. ಅವನೊಬ್ಬ ಹುಚ್ಚ ಅಂತ. ಯಾಕಂದ್ರೆ ರಾಜ್ಯದ ಅಧ್ಯಕ್ಷರು ಹೇಳಿದಾರೆ, ಆತನ ಮಾತು ನಾವು ಕನ್ಸಿಡರ್ ಸಂಬಂಧ ಇಲ್ಲ, ಆತನ ಮಾತಿಗೆ ನಾವು ಬೆಲೆ ಕೊಡೋಂತ ಅವಶ್ಯಕತೆ ಇಲ್ಲ. ಆತ ಮಾತಾಡಿದ್ದಕ್ಕೆ ಪಕ್ಷ ಸಂಬಂಧ ಇಲ್ಲ ಅಂದಮೇಲೆ ನನಗನ್ಸಿದ ಮಟ್ಟಿಗೆ ಆತೊಬ್ಬ ಬಿಜೆಪಿ ಒಳಗಿರುವಂತ ಹುಚ್ಚ. ಅದನ್ನ ದಯಮಾಡಿ ಹುಚ್ಚಾಸ್ಪತ್ರೆಗೆ ಸೇರಿಸುವಂತ ಕೆಲಸವನ್ನಾದ್ರೂ ಮಾಡ್ಲಿ ಬಿಜೆಪಿ ಅವರು. ಅವ್ರ ಅವಾಚ್ಯ ಪದಗಳನ್ನು ಬೇದಿದ್ದಕ್ಕೆ ಈಗಾಗಲೇ ಏನೇನು ಹೇಳ್ಬೇಕಾಗಿತ್ತು ಹೇಳಿದ್ದೀವಿ, ಮೊನ್ನೆ ಹೇಳಿದ್ದೀನಲ್ಲ ನಾನು. ನೋಡೋಣ, ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು, ಹೋಮ್ ಮಿನಿಸ್ಟರ್ ಅದನ್ನ ನಿರ್ಧಾರ ಮಾಡ್ತಾರೆ. ನನಗೆ ತಿಳಿದಿದ್ದ ಮಟ್ಟಿಗೆ ಈಗ ಏನಾದ್ರು ಒಬ್ರು ಮಾತಾಡ್ತಾರೆ, ಅವ್ರಿಗೆ ಸ್ವಲ್ಪ ತಲೆ ಸರಿ ಇಲ್ಲ ಅಂತ ಮಾತಾಡೋದನ್ನ ಕೈ ಬಿಡ್ತಾರಲ್ಲ, ಏನ್ ಮಾಡ್ತಾರೆ? ಅವ್ನು ಹೋಗ್ಲಿ ಬಿಡ ಹುಚ್ಚ ಅಂತ, ಹೋಗ್ಲಿ ಬಿಡಪ್ಪ ಅವನೊಬ್ಬ ಒಂದು ತಲೆ ಸರಿ ಇಲ್ಲ ಅಂತಂತಾರಲ್ಲ, ಹಂಗೆ. ಅದಕ್ಕೆ ದಯಮಾಡಿ ರಾಜ್ಯದ ಅಧ್ಯಕ್ಷರು, ಬಿಜೆಪಿಯ ರಾಜ್ಯದ ಅಧ್ಯಕ್ಷರು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ರಿ, ಇಲ್ಲಾಂದ್ರೆ ನಾವು ಕೊಡ್ತೀವಿ.